ಒಳಗಡೆ ಪದೇ ಪದೇ ಮತ್ತೆ ಭಾಷಾ ವಿಚಾರಕ್ಕಾಗಿ ಒಂದು ಕನ್ನಡಕ್ಕೆ ಧಕ್ಕೆ ಬರುವಂಥ ಕೆಲಸ ಆಗ್ತಾ ಇದೆ. ನಿನ್ನೆ ಏನು ಒಂದು ಕೆನೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿನ ಏಕವಚನದಲ್ಲಿ ಅವಾಚ್ಯ ಶಬ್ದಗಳಿಂದ ಮರಾಠಿ ಭಾಷೆಯಿಂದ ನಿಲ್ಲಿಸುವಂಥ ಕೆಲಸ ಅಲ್ಲಿಯ ಒಬ್ಬ ಮರಾಠಿ ಪುಂಡ ಮಾಡಿದ್ದಾನೆ. MES ಕಾರ್ಯಕರ್ತ ಅಲ್ಲಿಯ ಸರ್ಕಾರಿ ನೌಕರಸ್ಥನಿಗೆ ಮರಾಠಿಯೊಳಗೆ ಮಾತಾಡು ಧಮಕಿ, ಜೀವದ ಬೆದರಿಕೆ ಧಮಕಿ ಹಾಕ್ತಾ ಇದ್ದಾನೆ. ಯಾಕೆ ಈ ರೀತಿ ಬೆಳಗಾವಿಯೊಳಗೆ ಆಗ್ತಾ ಇದೆ? ಯಾಕೆ ಬೆಳಗಾವಿಯ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರುವಂಥ ಕೆಲಸ ಇಲ್ಲಿಯ ಕೆಲ MES ಬೆಳ್ಳಣಿಕೆ ಅಷ್ಟಿರುವಂಥ ಪುಂಡ್ರು ಗುಂಡಾಗಳು ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ನಮಗೆ ಅನುಮಾನ ಆಗ್ತಾ ಇದೆ. ತಕ್ಷಣವೇ ಸರ್ಕಾರ ಇದ್ರ ಬಗ್ಗೆ ಭಾಳಷ್ಟು ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದರೆ ಪದೇ ಪದೇ ಇಂಥದ್ದು ಆಗುವುದರಿಂದ ಬೆಳಗಾವಿಯ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗ್ತಾ ಇದೆ. ನಾವು ಪದೇ ಪದೇ ಹೇಳ್ಕೊತ ಬರ್ತಾ ಇದ್ವಿ, ಸರ್ಕಾರ ಯಾವುದೇ ರೀತಿಯ ಕೌಡೆ ಕಾಸಿನ ಕಿಮ್ಮತ್ತು ಕೂಡ ಕನ್ನಡ ಹೋರಾಟಗಾರಕ್ಕೆ ಕೊಡ್ತಾ ಇಲ್ಲ. ಆದರೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಇದನ್ನು ಭಾರಿ ಗಂಭೀರವಾಗಿ ಪರಿಗಣಿಸಬೇಕು. ಪೊಲೀಸ್ ಇಲಾಖೆ ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸಿ ಇಂಥ ಅಧಿಕಾರಿಗಳಿಗೆ ರಕ್ಷಣೆ ಕೊಡುವಂಥ ಕೆಲಸ ಮಾಡಬೇಕು. ಮತ್ತು ಯಾರು ಇಂಥ ಕೆಲಸವನ್ನು ಮಾಡಿದಾನೋ ಅಂಥವ್ರಿಗೆ ಅತ್ಯಂತ ಕಠಿಣವಾದಂಥ ಕ್ರಮವನ್ನು ತಗೊಳ್ಬೇಕು. ಇಲ್ಲ ಅಂತಂದರೆ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಬೀದಿಗೆ ಇಳಿಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಹೋರಾಟದ ಪರಿಣಾಮವನ್ನು ಜಿಲ್ಲಾಡಳಿತ ಎದುರಿಸಬೇಕಾಗತ್ತೆ. ಮಾನ್ಯ ಸರ್ಕಾರ ಇದನ್ನು ತಕ್ಷಣವೇ ಈ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು, ಈ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನು ಮತ್ತು ಶಿವಸೇನೆಯನ್ನು ನಿಷೇಧ ಮಾಡಬೇಕು ಅಂತೇಳಿ ನಾವು ಈ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಯಾರೇ ಆಗಿದ್ದರೂ ಎಂಥ ಒತ್ತಾಯ ಎಂಥ ಪ್ರಭಾವಿ ಇದ್ದರೂ ಕೂಡ ಇವ್ರ ಮೇಲೆ ಯಾಕಂದರೆ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಪ್ರಕರಣವನ್ನು ಕೊಡಬೇಕಂತಂದ್ರೆ ಸ್ವಲ್ಪ ವಿಚಾರ ಮಾಡ್ತಾರೆ. ಆದರೆ ಇವತ್ತು ಭಾರಿ ರಾಜಾರೋಷವಾಗಿ ಆ ಅಧಿಕಾರಿ ಕನ್ನಡದಲ್ಲೇ ಮಾತಾಡ್ತೀನಿ ಅಂತ ಹೇಳಿದಾರಲ್ಲ, ಅವ್ರಿಗೆ ಇಡೀ ನಾವು ಕನ್ನಡ ಪರ ಕರ್ನಾಟಕ ರಕ್ಷಣಾ ವೇದಿಕೆಯ ಅಂಥ ಅಭಿವೃದ್ಧಿ ಅಧಿಕಾರಿಯನ್ನು ನಾವು ಅಭಿನಂದಿಸುವಂಥ ಕೆಲಸ ಮಾಡ್ತೀವಿ. ಅದ್ರ ಜೊತೆ ಅವ್ರ ಪರವಾಗಿ ನಾವೆಲ್ಲ ಕೂಡ ನಿಲ್ತೀವಿ. ಯಾವುದೇ ಆಗಿರಲಿ, ಸರ್ಕಾರಿ ಅಧಿಕಾರಿಗಳು ಯಾವುದೂ ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ. ಯಾರೇ ಒಬ್ರಿಗೂ ಇಂಥ ಧಮಕಿ ಇಂಥವು ಏನಾದರೂ ಬಂತು ಅಂತಂದರೆ ನೀವು ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ಮ ಜೊತೆ ಇರ್ತದೆ. ನೀವು ಯಾವತ್ತೂ ಕೂಡ ನಮ್ಮನ್ನು ಸಂಪರ್ಕಿಸ್ಬೋದು. ನೀವು ಯಾರೂ ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ. ಎಂಥ ಪ್ರಭಾವಿ ವ್ಯಕ್ತಿ ಇದ್ದರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಬಂದು ಸಾಮಾನ್ಯ ಅಧಿಕಾರಿ, ಕನ್ನಡದ ಕಳಕಳಿ ಇರುವಂಥ ಅಧಿಕಾರಿ ಜೊತೆ ನಾವೆಲ್ಲ ಕೂಡ ನಿಲ್ಲಕ್ಕೆ ತಯಾರಿದ್ದೀವಿ. ತಕ್ಷಣವೇ ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಒತ್ತಾಯನ ಮಾಡ್ತಾ ಇದ್ದೀನಿ.